ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಆದ್ರೂ ಮೀರಾ ನಿನ್ಗ್ಯಾಕೆ ಈ ಯೋಚನೆ ಬಂತು? ಅದು ನಾವು ಖುಷಿಯಾಗಿರುವಾಗ. ಮನೇಲೇನಾದ್ರೂ ಸಮಸ್ಯೆ ಆಯ್ತಾ? ಯಾರಾದ್ರೂ ಏನಾದ್ರೂ ಅಂದ್ರ? ಹಾಗೇನಿಲ್ಲ ಸಾಕು. ಮನೇಲಿ ನನ್ನನ್ನ ಎಲ್ಲಾರು ಎಷ್ಟ್ ಚೆನ್ನಾಗಿ ನೋಡ್ಕೋತಿದಾರ, ಎಲ್ರು ಖುಷಿಯಾಗೇ ಇದೀವಿ ಅಲ್ವಾ? ಅಕಸ್ಮಾತು ನಾವೆಲ್ಲ ದೂರ ಆದ್ರೆ ಹೇಗಿರುತ್ತೆ ಅನ್ನೋ ಯೋಚನೆ ಬಂತು. ಅದಕ್ಕೆ ಸ್ವಲ್ಪ ಭಯ ಆಯ್ತು ಅಷ್ಟೆ. ಭಯ ಬೀಳೋದಕ್ಕೆ ಬೇರೆ ಕಾರಣ ಸಿಗ್ಲಿಲ್ವಾ ನಿನ್ಗೆ? ಒಂದು ಕ್ಷಣ ನಮ್ಮನ್ನು ಭಯ ಬೀಳಿಸ್ಬಿಟ್ಟೆ ನೀನು. ಇರ್ಲಿ ಬಿಡು, ಯಾಕೆ ಹಾಗೆ ಗದರ್ತ್ಯ? ಇನ್ಮೇಲೆ ನಾವು 3 ಜನ ಆಗಾಗ ಇಲ್ಲಿಗೆ ಬರ್ತೀರ. ಆಗ 7 ಖುಷಿಯಾಗಿರ್ತಾಳೆ, ಈ ತರ ಅನುಮಾನಗಳು ಬರಲ್ಲ. ಅಷ್ಟ್ ಮಾಡೋಣ. ಆದ್ರೆ 3 ಜನ ಅಲ್ಲ, 4 ಜನ. ನೆಕ್ಸ್ಟ್ ಟೈಮ್ ಬರುವಾಗ ನಮ್ ಜೊತೆ ಇನ್ನೊಬ್ರು ಜಾಯಿನ್ ಆಗ್ತಾರೆ. ಇನ್ನೊಬ್ರ? ಯಾರು? ಮತ್ಯಾರು? ನಮ್ಮ ಅಹಲ್ಯ. ಇನ್ಮೇಲೆ ಅವರು ನಮ್ಮ ಪಾರ್ಟಿನೇ. ಇಷ್ಟು ದಿನ ಅಣ್ಣನ ಸಪೋರ್ಟ್ ತಗೊಂಡು ನಾನು ಬಾಯಿ ಮುಚ್ಚಿಸ್ದಾಗಲ್ಲ, ಇನ್ ಮುಂದೆ ಅದಕ್ಕೆ ನನಗೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ಅನಿ, ಅಹಲ್ಯ ಅವ್ರು ಇಲ್ಲಿಗೆ ಬರೋದ್ ಬೇಡ. ಯಾಕಣ? ಇದು ನಮ್ಮ 3 ಜನರ ನೆನಪಿರೋ ಜಾಗ. ನಮ್ಮ 3 ಜನನ್ ಬೆಸ್ತಿರೋ ಅಮ್ಮನ್ ನೆನಪಿರೋ ಜಾಗ. ಅದಕ್ಕೆ ನಾನು, ನೀನು, ಕೋಳಿ ಮರಿ 3 ಜನ ಬರೋಣ. ಹಾಗಾದ್ರೆ ನಿನಗೆ ಅದಕ್ಕೆ ಬೇಡವಾ? ಎಂತ ಗಂಡನೋ ನೀನು? ನಾಳೆ ಅದಕ್ಕೆ ಜಗಳ ಆಡಲ್ವಾ ನನಗಿಂತ ಅನಿ ಮೀರನ್ ಹೆಚ್ಚಾದ್ರು ಅಂತ? ಹಾಗಲ್ಲ ಕಣ, ನೀನ್ ಅನ್ಕೊಂಡ್ ಹಾಗೆ ಏನೂ ಆಗಲ್ಲ. ಅಹಲ್ಯ ಅವರು ಯಾವಾಗ್ಲೂ ನನ್ನ ಮನ್ಸಲ್ಲಿರ್ತಾರೆ. ಆದ್ರೆ ಈ ಜಾಗ ನಮ್ 3 ಜನಕ್ಕೆ ಮಾತ್ರ ಸ್ಪೆಷಲ್. ಅವ್ರಿಗೇನಲ್ವಲ್ಲ. ಅವ್ರು ನಮ್ ಜೊತೆ ಬಂದ್ರೆ ಅವ್ರಿಗೆ ಬೋರ್ ಅನ್ನಿಸ್ಬೋದು. ನಾವು 3 ಜನ ಒಂದ್ ಕಡೆ, ಅವ್ರೊಂದ್ ಕಡೆ ಅಂತ ಅನ್ನಿಸ್ಬೋದು. ಅದಕ್ಕೆ ಬೇಡ ಅಂತ. ಅವ್ರೇನ್ ತಪ್ಪು ತಿಳ್ಕೊಳ್ಳಲ್ಲ ಕಣ. ಅವ್ರಿಗೆ ನನ್ನ ಫ್ರೆಂಡ್ಶಿಪ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸಾಕು, ನೀನ್ ಅಹಲ್ಯ ಅಕ್ಕನ ತುಂಬಾ ಪ್ರೀತಿಸ್ತೀಯ ಅಲ್ವಾ? ಅಣ್ಣ, ನನಗೆ ಮದ್ವೆ ಅಂತ ಕಾಡಿಸ್ತಾ ಇದ್ದಲ್ಲ, ಇವಾಗ ಆನ್ಸರ್ ಮಾಡು. ಏ ಏನಕ್ಕಪ್ಪ ಇಷ್ಟೊಂದು ನಾಚ್ಕೋತಾ ಇದ್ಯಾ? ಹೇ ಸುಮ್ನಿರೋ, ನನ್ಗ್ಯಾಕೋ ನಾಚಿಕೆ? ಹೌದು ಕೋಳಿ ಮರಿ, ನಂದು ಅಹಲ್ಯ ಅವ್ರದ್ದು ಲವ್ ಮ್ಯಾರೇಜ್ ಏನಲ್ಲ. ಹಾಗಂತ ನಮ್ಮಿಬ್ರು ಮಧ್ಯೆ ಪ್ರೀತಿ ಇಲ್ಲ ಅಂತಾನೂ ಅಲ್ಲ. ತುಂಬಾ ವಿಷಯಗಳಲ್ಲಿ ಅವರು ನನಗೆ ಇಷ್ಟ ಆಗ್ತಾರೆ. ಅದಕ್ಕೆ ನೀನು ಪರ್ಫೆಕ್ಟ್ ಜೋಡಿ ಕಣೋ. ನೀನು ಸೀರಿಯಸ್, ಅದಕ್ಕೇನು ಸೀರಿಯಸ್. ಆ ದೇವರು ಪರ್ಫೆಕ್ಟ್ ಆಗಿ ನಿಮ್ಮನ್ನ ಜೋಡಿ ಮಾಡಿದಾನೆ. ಹೀಗೆ ಯಾವಾಗ್ಲೂ ಜೊತೆಲೇ ಇರ್ತೀರಾ ಬಿಡಿ. ನಾನ್ ಎಷ್ಟು ಕಷ್ಟಪಟ್ರು ಪರವಾಗಿಲ್ಲ ಸಾಕು, ನಿನ್ ಪ್ರೀತಿ ನಿನಗ್ ಉಳಿಬೇಕು. ಅಹಲ್ಯ, ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಡಮ್ಮ. ಇದ್ಯಾಕ್ ಚಿಕ್ಕಪ್ಪ ಇಷ್ಟೊಂದು ಆಕಳಿಸ್ತಾ ಇದ್ದೀರಾ? ಹಗ್ಲೊತ್ತ ನಿದ್ದೆನಾ? ರಾತ್ರಿ ಸರಿಯಾಗಿ ನಿದ್ದೆ ಆಗ್ಲಿಲ್ಲ ಅಂದ್ರೆ ಏನಮ್ಮ ಮಾಡಕ್ಕಾಗುತ್ತೆ? ಆಗ್ಲಲ್ಲೇ ನಿದ್ದೆ ಮಾಡ್ಬೇಕಾಗುತ್ತೆ. ಈ ಹಾಲ್ನಲ್ಲಿ ಬೇರೆ ಸಿಕ್ಕಾಬಟ್ಟೆ ಸೊಳ್ಳೆ ಕಾಟ, ಮಲಗೋಕೆ ಬಿಡ್ತಿಲ್ಲ ಪಾಪಿ ಸೊಳ್ಳೆಗಳು. ಬೆಳಿಗ್ಗೆ ಒಂಚೂರು ನಿದ್ದೆ ಎತ್ಬೇಕು, ಅಷ್ಟರಲ್ಲಿ ನಿಮ್ ಅಡುಗೆ ಮನೆ ಸತ್ ಶುರುವಾಗ್ಬಿಡ್ತು. ಅಯ್ಯೋ, ರಾತ್ರಿ ಪೂರ್ತಿ ನಿದ್ದೆನೇ ಇಲ್ವಾ ಚಿಕ್ಕಪ್ಪ? ಹೂನಮ್ಮ, ಅದಕ್ಕೆ ತಲೆ ಸಿಕ್ಕಾಬಟ್ಟೆ ನೋವ್ತಾ ಇದೆ. ಸೋಫಾ ಮೇಲೆ ಬೇರೆ ಮಲಗಿದ್ನಲ್ವಾ, ಮೈಕೈ ಕೂಡ ಸಿಕ್ಕಾಬಟ್ಟೆ ನೋವು. ಅದಕ್ಕೆ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಡಮ್ಮ, ಸ್ವಲ್ಪ ಸುಧಾರಿಸ್ಕೋಬಹುದು. ಹಾ ಚಿಕ್ಕಪ್ಪ, ಕೊಟ್ಟೆ. ನನಗ್ ಗೊತ್ತು ನೀವು ನಿದ್ದೆ ವಿಷಯದಲ್ಲಿ ಎಷ್ಟು ಸೆನ್ಸಿಟಿವ್ ಅಂತ. ಹಾಲಲ್ಲಿ ನಿಮ್ಗೆ ಸರಿಯಾಗಿ ನಿದ್ದೆ ಆಗ್ತಿಲ್ಲ, ಅದಕ್ಕೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಅಯ್ಯೋ, ಅಷ್ಟು ಮಾಡಮ್ಮ, ಏನಿಲ್ಲ ಅಂದ್ರೆ ತಡ್ಕೋಬಹುದು. ಈ ನಿದ್ದೆ ಸರಿಯಾಗಿ ಆಗ್ಲಿಲ್ಲ ಅಂತಂದ್ರೆ ಅವತ್ತೊಂದು ದಿನಾನೇ ಸರಿಯಾಗಿ ಆಗಲ್ಲ.
ನೀವೇನು ಚಿಂತೆ ಮಾಡಬೇಡಿ. ಸಂಜೆ ಅಷ್ಟೊತ್ತಿಗೆ ನಾನು ಸೊಳ್ಳೆ ಬತ್ತಿ ಹಚ್ತೀನಿ. ಆಗ ಯಾವ ಸೊಳ್ಳೆ ಕಾಟನೂ ಇರಲ್ಲ. ಅಯ್ಯೋ ಅದು ಮಾತ್ರ ಬೇಡಮ್ಮ, ನನಗೆ ಸೊಳ್ಳೆ ಬತ್ತಿ ಹೋಗೋದು ಅಲರ್ಜಿ. ಹನಿ ಹೊಡೋಣ. ಹೋಗೋಣ. ಸಾಕು ಸಾಕು, ಒಂದ್ ನಿಮಿಷ. ಯಾಕೆ ಮೀರಾ? ಸಕ್ಕರೆ ಮೊಸರು ತಿನ್ಕೊಂಡು ಹೋದ್ರೆ ಹೊರಟಿರೋ ಕೆಲಸ ಸಕ್ಸಸ್ ಆಗತ್ತಂತೆ. ಇವತ್ತು ನೀನು ಕೊಡೋ ಸಕ್ಕರೆ ಮೊಸರು ತಿಂದೇ ಹೋದ್ರೂ ನಾವು ಹೋಗೋ ಕೆಲಸ ಸಕ್ಸಸ್ ಕಣೆ. ಯಾಕೋ ಹಾಗಂತ್ಯ? ಯಾಕಂದ್ರೆ ಇವತ್ತು ನಡೆಯೋ ಮೀಟಿಂಗ್ 100% ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಫ್ಲಾಪ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಕೊಟ್ಟಿರೋ ಐಡಿಯಾ ಡಿಸ್ಕಸ್ ಆಗ್ತಾ ಇದೆ. ನಾನು ಅಣ್ಣ ಎಷ್ಟೇ ತಲೆ ಕೆಡ್ಸ್ಕೊಂಡ್ರು ಅಷ್ಟು ಚೆನ್ನಾಗಿರೋ ಐಡಿಯಾನ ಮಾಡೋಕ್ಕಾಗಲಿಲ್ಲ. ಆದ್ರೆ ಅದಕ್ಕೆ ಒಂದೇ ರಾತ್ರಿ ಬರ್ದ್ ಬಿಸಾಕಿದ್ರು, ಅದು ಅಷ್ಟು ಚೆನ್ನಾಗಿರೋ ಐಡಿಯಾನ. ನಿಜ ಕಣ್, ಶಿ ಇಸ್ ಎ ಗ್ರೇಟ್ ಪ್ಲಾನರ್ ಆ್ಯಂಡ್ ವೆರಿ ಕ್ರಿಯೇಟಿವ್. ಇವತ್ತು ಅವ್ರು ನಮ್ಮ ಸಹಾಯಕ್ಕೆ ಬಂದಿಲ್ಲ ಅಂದಿದ್ರೆ ತುಂಬ ಪ್ರಾಬ್ಲಮ್ ಆಗಿರೋದು. ಹಾಗೆ AFC ಜೊತೆ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಕಷ್ಟ ಆಗಿರೋದು. ಅವ್ರು ಕೊಟ್ಟಿರೋ ಐಡಿಯಾ ಮೇಲೆ ನನಗೂ ತುಂಬ ಕಾನ್ಫಿಡೆನ್ಸ್ ಇದೆ. ಲೆಟ್ಸ್ ಗೋ ಅಂಡ್ ಸಿ ಏನಾಗುತ್ತೆ ಅಂತ. ಮೀರಾ? ಸರಿ ಲೇಟ್ ಆಯ್ತು, ನಾವು ಹೊಡ್ತೀವಿ. ಬಾಯ್. ಬಾಯ್. ಮೀರಾ, ನೋಡಿದ್ಯಾ ಅಹಲ್ಯಮ್ಮ ಈ ಮನೆಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ? ಮೊದಲು ಈ ಮನೆ ಜವಾಬ್ದಾರಿನ ಹೊತ್ಕೊಂಡ್ರು, ಈಗ ಆಫೀಸ್ ಕೆಲ್ಸಕ್ಕೂ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲ ಕೆಲ್ಸದಲ್ಲೂ ಇಷ್ಟ ಅಚ್ಚುಕಟ್ಟು ಅಂತೀನಿ. ಏನೇ ಕೆಲಸ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ನನಗಂತೂ ಅವ್ರನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಕಣೆ. ಹ್ಞೂ ಅಮ್ಮ. ಅಷ್ಟೇ ಅಲ್ಲ, ಅವ್ರನ್ನ ನೋಡಿದ್ರೆ ಆಶ್ಚರ್ಯನೂ ಆಗುತ್ತೆ. ಇಷ್ಟು ದೊಡ್ಡ ಮನೆ ನಿಭಾಯಿಸ್ತಾರೆ, ಆಫೀಸ್ ಕೆಲ್ಸಕ್ಕೂ ಸಹಾಯ ಮಾಡ್ತಾರೆ. ಎರಡೂ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಹ್ಞೂ ಅಮ್ಮ, ಅಕ್ಕ ತುಂಬಾ ಜಾಣೆ. ಬರೀ ಜಾಣೆ ಅಲ್ಲ, ಒಳ್ಳೆ ಮನ್ಸಿರೋ ಹೆಣ್ಮಗು ಕೂಡ. ಅಂಥವ್ರ ಮೇಲೆ ನೀನು ಅನುಮಾನ ಪಟ್ಬಿಟ್ಟೆ, ಏನೇನೋ ಸಮಸ್ಯೆ ತಂದು ಕಿರಿಕ್ ಮಾಡಿದೆ. ಹ್ಞೂ ಅಮ್ಮ, ಇನ್ಮೇಲಿಂದ ಯಾವ ತೊಂದರೆನೂ ಮಾಡಲ್ಲ. ನನ್ನಿಂದ ಏನಾದರೂ ಸಮಸ್ಯೆ ಆಗ್ತಿದ್ರೆ ಅದನ್ನ ನಾನು ತಿದ್ಕೋತೀನಿ. ಅಕ್ಕ ಈ ಮನೆನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಏನ್ ಬೇಕಾದ್ರೂ ಸಹಾಯ ಮಾಡ್ತೀನಿ. ಈ ಮನೆ ಕೆಟ್ಟದಾಗೋ ಹಾಗೆ ನಾನು ಯಾವ ಕೆಲಸನೂ ಮಾಡಲ್ಲ. ಶಾಂಭವ್ಯಮ್ಮ, ಬಂದೆ ಅಹಲ್ಯಮ್ಮ. ಏನ ಅಹಲ್ಯಮ್ಮ ಕರೆದಿದ್ದು? ಏನಿಲ್ಲಮ್ಮ, ಔಟ್ ಹೌಸಲ್ಲಿ ಒಂದಷ್ಟು ಹಳೆ ಸಾಮಾನುಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ಶಿಫ್ಟ್ ಮಾಡ್ಸೋಣ ಅಂತ ಅನ್ಕೊಂಡೆ. ನಿಮ್ನ ಒಂದು ಮಾತು ಕೇಳಿ ಮುಂದುವರಿಯೋಣ ಅಂತ, ಅದಕ್ಕೆ ಕರೆದೆ. ಅಯ್ಯೋ, ಅದಕ್ಕೇನಂತೆ, ಶಿಫ್ಟ್ ಮಾಡಿಸಿ. ಇದು ನಿಮ್ಮನೆ, ನನ್ನನ್ನು ಕೇಳೋದೇನಿದೆ? ಅಮ್ಮ, ನನಗಿಂತ ಮುಂಚೆ ಈ ಮನೆ ಉಸ್ತುವಾರಿನ ನೀವು ನೋಡ್ಕೋತಾ ಇದ್ರಿ. ನಿಮ್ಮನ್ನ ಒಂದು ಮಾತು ಕೇಳ್ದೆ ನನಗಿಷ್ಟ ಬಂದ ಹಾಗೆ ಮಾಡೋದು ಸರಿ ಅಲ್ಲ ಅಲ್ವಾ? ಮತ್ತೆ ಹಾಗೆ ಮಾಡೋದಕ್ಕೂ ನನಗಿಷ್ಟ ಇಲ್ಲ, ಅದಕ್ಕೆ ಕೇಳ್ದೆ ಅಮ್ಮ. ಅಯ್ಯೋ ಅಹಲ್ಯಮ್ಮ, ಇದು ನಿಮ್ಮನೆ, ನೀವಿದಕ್ಕೆ ಯಜಮಾನಿ. ನಿಮಗೇನು ಸರಿ ಅನ್ಸುತ್ತೋ ಅದನ್ನ ಮಾಡಿ. ನಂದೇನಿದೆ, ಆಗ ಉಸ್ತುವಾರಿ ನೋಡ್ಕೋತಾ ಇದ್ದೆ, ಅದು ಯಾರು ಇರಲಿಲ್ಲ ಅಂತ. ಈಗ ನೀವಿದ್ದೀರಾ. ನನ್ನ ಕೆಲಸ ಏನಿದ್ರು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರೋದು. ನಿಮ್ಗೇನಾದ್ರೂ ಸಲಹೆ ಬೇಕಾಗಿದ್ರೆ ಕೇಳಿ, ಆದ್ರೆ ನನ್ನ ಮಾತೇ ಕೇಳಿ ಮುಂದುವರಿಬೇಕಂತೇನಿಲ್ಲ. ಆದ್ರೂ ಮನೇಲಿ ಹಿರಿಯರು ಅಂತ ಇರೋವಾಗ ಒಂದು ಮಾತು ಕೇಳೋದು ಒಳ್ಳೇದಲ್ವಮ್ಮ, ಅದಕ್ಕೆ ಕೇಳ್ದೆ. ಮತ್ತೆ ಆ ಸಾಮಾನೆಲ್ಲ ಎಲ್ಲಿಗೆ ಶಿಫ್ಟ್ ಮಾಡಿಸ್ಲಿ? ಈ ಮನೇಲಂತೂ ನನ್ಗೆಲ್ಲೂ ಜಾಗ ಕಾಣಿಸ್ಲಿಲ್ಲ. ಮತ್ತೆ ಅಲ್ಲಿರೋದೆಲ್ಲ ಹಳೆ ವಸ್ತುಗಳು ಬೇರೆ, ಎಲ್ಲಿ ಶಿಫ್ಟ್ ಮಾಡಿಸೋದು ಅಂತ. ಅವಕ್ಕ ಬೇಸ್ಮೆಂಟಲ್ಲಿ ಜಾಗ ಮಾಡ್ಬೋದು. ಆದ್ರೆ ಅಹಲ್ಯಮ್ಮ, ಈಗ ಅವನ್ನೆಲ್ಲ ಯಾಕೆ ಶಿಫ್ಟ್ ಮಾಡಿಸ್ತಾ ಇದ್ದೀರಾ? ಔಟ್ ಹೌಸ್ನ ಕ್ಲೀನ್ ಮಾಡಿ ರೆಡಿ ಮಾಡಿಸ್ಬೇಕಮ್ಮ. ಅದೊಂದು ರೆಡಿ ಆಗ್ಬಿಟ್ರೆ ಚಿಕ್ಕಪ್ಪ ಮಲ್ಗೋದಕ್ಕೆ ವ್ಯವಸ್ಥೆ ಆಗತ್ತೆ. ಇಲ್ಲಿ ಹಾಲಲ್ಲಿ ಮಲ್ಗೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅವ್ರು ಹೇಳ್ತಿದ್ರು. ಅಯ್ಯೋ, ಆ ಮನೆ ವ್ಯವಸ್ಥೆನಾ? ಬೇಡಿ ಅಹಲ್ಯಮ್ಮ, ಇಲ್ಲೇ ಏನಾದ್ರೂ ವ್ಯವಸ್ಥೆ ಮಾಡಿದ್ರಾಯ್ತು. ಸುಮ್ಮನೆ ಔಟ್ ಹೌಸ್ ಕ್ಲೀನ್ ಮಾಡೋ ರಗಳೆ ಯಾಕೆ?
ನಾನು ಹಾಗೆ ಅನ್ಕೊಂಡೆಮ್ಮ. ಇಲ್ಲೇ ಎಲ್ಲಾದ್ರೂ ವ್ಯವಸ್ಥೆ ಮಾಡೋಣ ಅಂತ ಯೋಚನೆ ಮಾಡಿದೆ. ಆದ್ರೆ ಇಲ್ಲೆಲ್ಲೂ ಜಾಗನೇ ಸಿಗ್ಲಿಲ್ಲ. ಮನೇಲಿರೋದು 5 ರೂಮು. ಒಂದ್ರಲ್ಲಿ ನಾನು ಸಾಕೇತಿರ್ತೀವಿ, ಇನ್ನೊಂದ್ರಲ್ಲಿ ಅನಿಕೇತ್ ಅವ್ರು ಇರ್ತಾರೆ, ಮತ್ತೊಂದ್ರಲ್ಲಿ ನೀವು ಮತ್ತೆ ಮೀರಾ ಇದ್ದೀರಾ, ಇನ್ನೊಂದ್ ರೂಮಲ್ಲಿ ಅಮ್ಮ ಮತ್ತೆ ನಮ್ರತಾ ಇದ್ದಾರೆ, ಆ ಕೊನೆ ರೂಮಲ್ಲಿ ತಾತ ಇದ್ದಾರೆ. ಈಗ ಪ್ರಣಮ್ ಬೇರೆ ನನ್ಗೆ ಸೆಪ್ರೇಟ್ ರೂಮ್ ಬೇಕು ಅಂತ ಹಠ ಮಾಡ್ತಿದ್ದಾನೆ. ಹಾಗಾಗಿ ಚಿಕ್ಕಪ್ಪಂಗೆ ಬೇರೆ ಜಾಗ ವ್ಯವಸ್ಥೆ ಮಾಡೋದು ಕಷ್ಟ ಆಗ್ತಿದೆ. ಅದಕ್ಕೆ ಔಟ್ ಹೌಸ್ ಕ್ಲೀನ್ ಮಾಡ್ಸಿದ್ರೆ ಸರಿ ಹೋಗುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಈ ನಿರ್ಧಾರ ಮಾಡ್ದೆ ಅಮ್ಮ. ಆದ್ರೆ ಔಟ್ ಹೌಸ್ ಕ್ಲೀನ್ ಮಾಡ್ಸೋದು ರಗ್ಲೆ ಅಂತೀರಾ? ನೀವೇನೂ ಚಿಂತೆ ಮಾಡಬೇಡಿಮ್ಮ. ಹೇಗಿದ್ರು ಕೆಲ್ಸದವ್ರು ಸಿಗ್ತಾರೆ, ಸಾಮಾನೆಲ್ಲ ಶಿಫ್ಟ್ ಮಾಡಿ ಕ್ಲೀನ್ ಮಾಡ್ತಾರೆ. ನಾನು ಈಗಲೇ ಹೋಗಿ ಸುಂದರಣ್ಣಂಗೆ 1-2 ಕೆಲ್ಸದವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಅಣ್ಣ, ನಿನ್ನೆ ಮೀರಾಗೆ ಭರ್ಜರಿ ಸರ್ಪ್ರೈಸ್ ಕೊಟ್ವಿ ಅಲ್ವಾ? ಪಾಪ ಹತ್ಕೊಂಡ್ಬಿಟ್ಲು. ಹ್ಞೂ ಕಣ, ತುಂಬಾ ಎಮೋಷನಲ್ ಹುಡುಗಿ ಅದು. ಮಾತಷ್ಟೇ ಹಾಗಾಡ್ತಾಳೆ. ನೀನ್ ಹೇಳೋದು ನಿಜನೇ ಅಣ್ಣ. ನಿನ್ನೆ ಅವಳು ಹತ್ತಿದ್ ನೋಡಿ ನನಗಂತೂ ಒಂಥರ ಆಗೋಯ್ತು. ಯಾವತ್ತು ಹಠ ಮಾಡ್ಕೊಂಡು ನನ್ ಜೊತೆ ಜಗಳ ಕಾಯ್ತಿದ್ದವಳು ಇದ್ದಕ್ಕಿದ್ದಾಗ ಎಮೋಷನಲ್ ಆಗ್ಬಿಟ್ರೆ ಹೇಗಾಗ್ಬೇಕು ಹೇಳಿ ನನ್ಗೆ? ಅಣ್ಣ, ಬರ್ತಾ ಬರ್ತಾ ಅವಳು ಚೇಂಜ್ ಆಗ್ತಾ ಇದ್ದಾಳೆ, ಸೀರಿಯಸ್ ಆಗ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಈ ಏಜಲ್ಲಿ ಸೀರಿಯಸ್ ಆಗೋದು ಕಾಮನ್ ಕಣ. ಅವಳಿಗೂ ಕಾಲೇಜ್ ಮುಗಿತಾ ಬಂತು. ಲೈಫಲ್ಲಿ ಮುಂದೆ ಏನ್ ಮಾಡ್ಬೇಕು, ಯಾವ ದಾರಿಲಿ ಹೋಗ್ಬೇಕು ಅಂತ 10 ಆಲೋಚನೆಗಳು ಬರ್ತವೆ. ಹಾಗಾಗಿ ಸೀರಿಯಸ್ ಆಗೋದು ಕಾಮನ್. ಮೋಸ್ಟ್ಲಿ ನಮ್ ಮೀರನ್ಗೂ ಅದೇ ಪ್ರಶ್ನೆಗಳು ಕಾಡ್ತಿದೆ ಅನ್ಸುತ್ತೆ. ಇರ್ಬೋದಣ್ಣ, ಫ್ಯೂಚರ್ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅಣ್ಣ, ನಾವ್ ಯಾಕೆ ಅವಳ ಭವಿಷ್ಯದ ಬಗ್ಗೆ ಪ್ಲಾನ್ ಮಾಡಬಾರ್ದು? ಪ್ಲಾನ್? ಪಾಪ ಅಣ್ಣ, ಅವಳಿಗೆ ಡಿಸೈಡ್ ಮಾಡೋದಕ್ಕೆ ಕಷ್ಟ ಆಗ್ತಿರ್ಬೇಕು. ಮುಂದೆ ಏನ್ ಮಾಡ್ಬೇಕು, ಯಾವ ದಾರಿಲಿ ಹೋಗ್ಬೇಕು ಅನ್ನೋ ಗೊಂದಲ ಆಗ್ತಿರ್ಬೇಕು. ನಾವ್ ಅವಳಿಗೆ ಹೆಲ್ಪ್ ಮಾಡಿದ್ರೆ ಅವಳು ತುಂಬಾ ಈಸಿ ಆಗುತ್ತೆ ಅನ್ಕೋತೀನಿ. ಹೌದು ಕಣೋ, ನೀನ್ ಹೇಳ್ದಾಗೆ ನಾವು ಅವಳ ಲೈಫ್ ಬಗ್ಗೆ ಯೋಚನೆ ಮಾಡ್ಬೇಕು. ಮೇ ಬಿ ಅವಳಿಗೇನ್ ಇಷ್ಟ ಅಂತ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಗ ಅವಳ ಲೈಫಲ್ಲಿ ಏನ್ ಮಾಡಿದ್ರೆ ಒಳ್ಳೇದು ಅಂತ ಡಿಸೈಡ್ ಮಾಡ್ಬೋದು. ಯಾಕೆಂದ್ರೆ ನನ್ನ ಪ್ರಕಾರ ನಾವ್ ಇಷ್ಟಪಡೋ ಕೆಲ್ಸನೇ ಕರಿಯರ್ ಮಾಡ್ಕೊಳ್ಳೋದು ಒಳ್ಳೇದು. ಏನಣ್ಣ, ಅವಳಿಗೆ ಏನ್ ಇಷ್ಟ ಅಂತ ತಿಳ್ಕೊಳ್ಳೋದು ಒಂದ್ ಮ್ಯಾಟ್ರ. ನನ್ ಜೊತೆ ಜಗಳ ಆಡೋದ್ ಬಿಟ್ಟು ಈ ಜಗತ್ತಲ್ಲಿ ಅವಳಿಗೆ ಇಷ್ಟ ಆಗೋ ಕೆಲ್ಸ ಅಂತಂದ್ರೆ ಹಾಡೋದು ಹಾಡೋದು ಹಾಡೋದು. ಹೌದಲ್ವೇ? ನಾನು ನನ್ಗನ್ಸುತ್ತೆ ಅವಳಿಗೆ ಹಾಡೋದ್ರಲ್ಲೇ ಒಳ್ಳೆ ಫ್ಯೂಚರ್ ಅನ್ಸುತ್ತೆ. ಹಾಡೋದು ಅಂದಾಗ ನೆನ್ಪಾಯ್ತು ನೋಡು, ಮೊನ್ನೆ ಸಿರಿ ಸಿಕ್ಕಿದ್ರಪ್ಪ. ಯಾರಣ್ಣ? ಕನ್ನಡಕ್ಕೆ ಹೋಗಿಲ್ಲ ಸಿರಿನಾ? ಎಸ್. ಅಂದ್ಹಾಗೆ ನಮ್ ಮೀರಾನ ಶೋಕ್ ಕಳ್ಸಿದ್ರೆ ಹೇಗೆ? ಸೂಪರ್ ಐಡಿಯಾ ಅಣ್ಣ, ಸಖತ್ತಾಗಿರುತ್ತೆ. ಅವಳು ಅಲ್ಲಿಗೆ ಹೋದ್ರೆ, ಅವಳು ಸ್ಟೇಜ್ ಮೇಲೆ ಹತ್ತಿದ್ರೆ ಪಕ್ಕ ಪ್ರೈಸ್ ತಗೊಂಡೇ ಬರೋದು. ಹಾಗಾದ್ರೆ ಅವ್ರ ಹತ್ರ ಒಂದ್ಸಲ ಮಾತಾಡ್ತೀನಿ. ಹೇಗಿದ್ರು ಅವರು ಹೊಸ ಕಂಟೆಸ್ಟೆಂಟ್ ಬೇಕು ಅಂತ ಹೇಳ್ತಿದ್ರು. ಪ್ಲೀಸ್ ಅಣ್ಣ, ಅಷ್ಟ್ ಮಾಡು. ನನಗಂತೂ ಮೀರಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಆಡ್ತಿರೋದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಸಖತ್ ಖುಷಿ ಆಗುತ್ತೆ. ಅಣ್ಣ, ಈ ಮನೇಲಿರೋ ಹಳೆ ವಸ್ತುಗಳನ್ನೆಲ್ಲ ಬೇಸ್ಮೆಂಟ್ಗೆ ಶಿಫ್ಟ್ ಮಾಡ್ಬಿಡಿ. ಇಲ್ಲಿ ಯಾವುದೋ ಹಳೆ ವಸ್ತುಗಳು ಇರೋದ್ ಬೇಡ. ಬೇಕಿದ್ರೆ ಆಮೇಲೆ ಬೇರೆ ಮೆಟೀರಿಯಲ್ಸ್ ಅನ್ನ ತಂದು ಹಾಕಿದ್ರಾಯ್ತು. ಸರಿ ಅಮ್ಮ, ಕೀ ತಗೊಳ್ಳಿ. ಅದಕ್ಕೆ ನಂದು ಹಳೆ ಸೈಕಲ್ ಇಲ್ಲೇ ಇದೆ, ಅದನ್ನ ಬೇಸ್ಮೆಂಟ್ ಶಿಫ್ಟ್ ಮಾಡಿಸ್ತೀರಾ? ಹೌದು ಪ್ರಣಮ್, ಇಲ್ಲಿರೋ ಹಳೆ ವಸ್ತುಗಳನ್ನ ಯಾವ್ದನ್ನು ಉಳಿಸ್ತಿಲ್ಲ. ಪ್ಲೀಸ್ ಅದಕ್ಕೆ ನನ್ನ ಸೈಕಲ್ನ ಮಾತ್ರ ಬೇಸ್ಮೆಂಟ್ ಶಿಫ್ಟ್ ಮಾಡಿಸ್ಬೇಡಿ. ಅದಲ್ಲಿದ್ರೆ ಗುಜ್ರಿ ಐಟಮ್ ಥರ ಕಾಣಿಸುತ್ತೆ. ಅದಿಲ್ಲಿದ್ರೇನೆ ಚೆನ್ನಾಗಿರುತ್ತೆ. ನಾನು ಅವಾಗ ಬಂದು ನೋಡ್ಕೊಂಡು ಹೋಗ್ಬೋದು. ಅದು ನನಗೆ ತುಂಬ ಇಷ್ಟವಾದ ಸೈಕಲ್ಲು. ಸರಿ ಕಣೋ, ನಿನ್ ಸೈಕಲ್ನ ಬೇಸ್ಮೆಂಟ್ಗೆ ಶಿಫ್ಟ್ ಮಾಡೋದು ಬೇಡ. ಹಾಗಂತ ಅದನ್ನ ಇಲ್ಲಿಟ್ಕೊಳ್ಳೋದಕ್ಕೂ ಆಗಲ್ಲ ಕಣೋ. ಯಾಕಂದ್ರೆ ಔಟ್ ಹೌಸ್ ಹೊಸ ತರ ಕಾಣಿಸ್ಬೇಕು ಅಂದ್ರೆ ಹಳೆ ವಸ್ತುಗಳೆಲ್ಲ ಶಿಫ್ಟ್ ಆಗ್ಬೇಕು. ಬೇಕಿದ್ರೆ ನಿನ್ ಸೈಕಲ್ಗೆ ಬೇರೆ ವ್ಯವಸ್ಥೆ ಮಾಡೋಣ. ಹ್ಞೂ ಅದಕ್ಕೆ, ಆದ್ರೆ ಪ್ಲೀಸ್ ಬೇಸ್ಮೆಂಟ್ಗೆ ಶಿಫ್ಟ್ ಮಾಡೋದು ಮಾತ್ರ ಬೇಡವೇ ಬೇಡ. ಸರಿ ಪುಟ್ಟ. ಏನಮ್ಮ ಅಹಲ್ಯ, ಈ ಚಿಂಟು ಏನೋ ಗಲಾಟೆ ಮಾಡ್ತಿರೋ ಆಗಿದೆ? ಗಲಾಟೆ ಎಲ್ಲ ಏನಿಲ್ಲ ತಾತ. ಈ ಮನೆಯಲ್ಲಿರೋ ಹಳೆ ವಸ್ತುನೆಲ್ಲ ಬೇಸ್ಮೆಂಟ್ಗೆ ಶಿಫ್ಟ್ ಮಾಡಿಸ್ತಿದ್ದೆ.
ತನ್ನ ಸೈಕಲ್ನ ಬೇಸ್ಮೆಂಟಿಗೆ ಶಿಫ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದ ಪ್ರಣವ್. ಹೌದೇನೋ ಪ್ರಣವ್? ಹೌದು ತಾತ. ಸರಿ ಮಾಹಲ್ಯ, ಈ ಮನೆಯಲ್ಲಿರೋ ವಸ್ತುನೆಲ್ಲ ಶಿಫ್ಟ್ ಮಾಡಿಸ್ತಾ ಇರೋಗಿದೆ, ಹಾಗೆ ಕ್ಲೀನು ಮಾಡಿಸ್ತಾ ಇರೋ ಕಾಣಿಸ್ತಾ ಇದೆ. ಏನ ಮಾಹಲ್ಯ, ಏನಿದು ಹೊಸ ವ್ಯವಸ್ಥೆ? ಅಯ್ಯೋ ತಾತ, ಆಗ್ಲೇ ಮರ್ತ್ಬಿಟ್ರಾ? ನಿಮ್ಗಾಗ್ಲೇ ಹೇಳಿದ್ನಲ್ಲ. ಓ, ನನ್ನ ಮರುಗೊಂದಿಷ್ಟು ಎಷ್ಟು ಬೇಗ ಮರ್ತ್ಬಿಟ್ಟಿದ್ದೀನಿ ನೋಡಮ್ಮ. ಅದ್ ಸರಿ, ಎಲ್ಲ ನೀಟಾಗಿ ಆಗ್ತಾ ಇದೆ ತಾನೆ? ಹ್ಞೂ ತಾತ, ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡ್ತಿದ್ದೀನಿ. ತಾತ, ಇಲ್ಲಿದ್ದೀರಾ ನೀವು? ಇನ್ನು ಮಾತ್ರೆ ತಗೊಂಡಿಲ್ವಂತೆ? ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ? ಮೊದ್ಲು ಹೊರಡಿ, ಅಮ್ಮ ಕಾಯ್ತಿದಾರ. ನಿಮ್ಮ ಅಮ್ಮನಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ರೆ ನೀನ್ ಹುಡ್ಕೊಂಡ್ ಬಂದ್ಬಿಟ್ಯಾ? ಇನ್ನು ನಿನ್ನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಈ ಮಾತ್ರೆಗಳಿಂದ ನನ್ಗೆ ಅದ್ ಯಾವತ್ ಮುಕ್ತಿ ಸಿಗತ್ತೋ ಏನು. ಮೀರಾ, ಒಂದ್ ನಿಮಿಷ ಬಾಯ್ಲಿ. ಏನಕ್ಕ? ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು. ಹೆಲ್ಪಾ? ಏನ್ ಹೆಲ್ಪ್ ಅಕ್ಕ? ಹಾಗ್ ನೋಡಿದ್ರೆ ಇದು ಹೆಲ್ಪ್ ಅಲ್ಲ ಅನ್ಸತ್ತೆ. ಇದು ಒಂಥರ ನಿನಗ್ ಹೆಲ್ಪ್ ಆಗೋ ಹೆಲ್ಪ್. ನನಗ್ ಹೆಲ್ಪ್ ಆಗೋ ಹೆಲ್ಪಾ? ಅಕ್ಕ, ನೀವೇನ್ ಹೇಳ್ತಿದ್ದೀರಾ ನಂಗೊಂದು ಅರ್ಥ ಆಗ್ತಿಲ್ಲ. ಏನಿಲ್ಲ ಮೀರಾ, ಔಟ್ ಹೌಸ್ನ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಇಲ್ಲಿರೋ ಹಳೆ ವಸ್ತುಗಳನ್ನೆಲ್ಲ ಬೇಸ್ಮೆಂಟಿಗೆ ಶಿಫ್ಟ್ ಮಾಡೋದಕ್ಕೆ ಹೇಳಿದ್ದೀನಿ. ಕೆಲ್ಸಗಾರರು ಅದನ್ನ ಮಾಡ್ತಿದ್ದಾರೆ. ನೀನು ಇಲ್ಲೇ ಇದ್ದು ಅದನ್ನೆಲ್ಲ ನೋಡ್ಕೋತೀಯಾ? ಹ್ಞೂ ಅಕ್ಕ. ನಾವು ಯಾರಾದರೂ ಒಬ್ರು ಇಲ್ಲಿರೋದು ಒಳ್ಳೇದು. ಇಲ್ಲ ಅಂದರೆ ಕೆಲ್ಸಗಾರರು ಅಷ್ಟಕ್ಕಷ್ಟೇ ಕೆಲಸ ಮಾಡಿ ಹೊರಟೋಗ್ಬಿಡ್ತಾರೆ. ಅದಕ್ಕೆ ನೀನು ಇಲ್ಲಿರ್ತೀಯಾ? ನನಗೆ ಒಂದು ಸ್ವಲ್ಪ ಕೆಲಸ ಇದೆ, ಒಂದು 10 ನಿಮಿಷ ಮನೆಗೆ ಹೋಗಿ ಬಂದ್ಬಿಡ್ತೀನಿ. ಸರಿ ಅಕ್ಕ. ಮೀರಾ, ಅವ್ರು ಕ್ಲೀನ್ ಮಾಡಬೇಕಾದ್ರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು. ಒಂದು ಸ್ವಲ್ಪನೂ ಧೂಳು ಕಸ ಇಲ್ಲದೆ ಇದ್ದಂಗೆ ಕ್ಲೀನ್ ಮಾಡ್ತಿದ್ದಾರಾ ಅಂತ. ಯಾಕಂದರೆ ತುಂಬ ದಿನ ಆದಮೇಲೆ ಈ ಮನೆ ಕ್ಲೀನ್ ಆಗ್ತಿದೆ ನೋಡು. ಆದ್ರೆ ಅಕ್ಕ, ಈಗ ಯಾಕೆ ಕ್ಲೀನಿಂಗ್? ಏನ್ ಮೀರಾ, ಏನೋ ಹೇಳೋದಕ್ಕೆ ಹೊರಟಿದ್ದೆ, ಅದು ಏನು ಅಂತ ಹೇಳು. ಯಾಕೆ ಹಿಂಜರಿತಿದ್ಯಾ? ಹಾಂ, ಏನಿಲ್ಲ ಅಕ್ಕ. ಸರಿ, ನೀವು ಹೊರಡಿ, ನಾನು ಇಲ್ಲೇ ನಿಂತು ಎಲ್ಲ ಕೆಲಸ ಚೆನ್ನಾಗಿ ಮಾಡಿಸ್ತೀನಿ. ಥ್ಯಾಂಕ್ಸ್ ಮೀರಾ. ಮತ್ತೆ ಒಳಗೆ ಒಂದು ಹಳೆ ಚೇರು ಮತ್ತು ಟೇಬಲ್ ಇದೆ. ಅದು ಯಾವುದೇ ಕಾರಣಕ್ಕೂ ಶಿಫ್ಟ್ ಆಗೋದು ಬೇಡ, ಇಲ್ಲೇ ಇರಲಿ. ನಾನು ಕೆಲಸದವ್ರಿಗೆ ಎಲ್ಲ ಹಳೆ ವಸ್ತುನೂ ಶಿಫ್ಟ್ ಮಾಡಿ ಅಂತ ಹೇಳಿದ್ದೀನಿ. ಹಾಗಂತ ಅವರು ಅದನ್ನು ಶಿಫ್ಟ್ ಮಾಡ್ಬೋದು. ನೀನು ಸ್ವಲ್ಪ ನೋಡ್ಕೋ ಆಯ್ತಾ? ಯಾವುದೇ ಕಾರಣಕ್ಕೂ ಅದೆರಡೂ ಶಿಫ್ಟ್ ಆಗಬಾರ್ದು, ಇಲ್ಲೇ ಇರಲಿ. ಏನು? ಅವೆರಡು ಮಾತ್ರ ಅಲ್ಲೇ ಇರ್ಬೇಕಾ? ಯಾಕೆ ಅಕ್ಕ? ಮೀರಾ, ಮರಿಬೇಡ ಆಯ್ತಾ? ಯಾವುದೇ ಕಾರಣಕ್ಕೂ ಅದೆರಡೂ ಶಿಫ್ಟ್ ಆಗಬಾರ್ದು, ಇಲ್ಲೇ ಇರಲಿ. ಲೇಮು, ಬಾರೆ ಇಲ್ಲಿ. ಯಾಕಮ್ಮ? ಯಾವಾಗ ನೋಡಿದ್ರು ಆ ಫೋನಲ್ಲೇ ಇರಬೇಡ ಅಂತ ಎಷ್ಟು ಸಲ ಹೇಳೋದು ನಿನಗೆ? ಹೋಗಿ ಹಾಲಿಂಗ್ ಏನಾದ್ರು ಹೆಲ್ಪ್ ಮಾಡಬಾರ್ದಾ? ಅಯ್ಯೋ, ಇವಾಗೇನು ಅಕ್ಕಂಗೆ ಹೆಲ್ಪ್ ಮಾಡ್ಬೇಕು? ಇತ್ತೀಚೆಗೆ ಇನ್ನೊಂದು ಹೊಸ ವರ್ಷೆ ಕಲ್ತ್ಕೊಂಡ್ಬಿಟ್ಟಿದ್ಯಾ, ಅಲ್ಲಿ ಹೆಂಗ್ ಹೆಲ್ಪ್ ಮಾಡು, ಅಲ್ಲಿ ಹೆಂಗ್ ಹೆಲ್ಪ್ ಮಾಡು ಅಂತ. ಅಲ್ದೆ ಅಕ್ಕ ಬೇರೆ ಔಟ್ ಹೌಸ್ ಅಲ್ಲಿ ಇದ್ದಾಳೆ, ಅಲ್ಲಿ ಅಕ್ಕಂಗೆ ಹೆಲ್ಪ್ ಮಾಡಕ್ಕೆ ಮೀರಾ ಇದ್ದಾಳೆ. ನಾನು ಅಲ್ಲಿ ಹೋಗಿ ಏನಮ್ಮ ಮಾಡ್ಬೇಕು? ಏನಂದೆ? ಅಹಲ್ಯ ಔಟ್ ಹೌಸ್ಗೆ ಹೋಗಿದ್ದಾಳ? ಯಾಕೆ? ಅದೇಮ್ಮ, ಚಿಕ್ಕಪ್ಪಂಗ್ ಮಲ್ಗಕ್ ವ್ಯವಸ್ಥೆ ಮಾಡಕ್ಕೆ ಔಟ್ ಹೌಸ್ ಎಲ್ಲ ಕ್ಲೀನ್ ಮಾಡಿಸ್ತಿದ್ದಾಳೆ. ಜೊತೆಗೆ ಮೀರಾನೂ ಇದ್ದಾಳೆ. ಹೌದಾ? ನಿಮ್ ಚಿಕ್ಕಪ್ಪಂಗೋಸ್ಕರ ಔಟ್ ಹೌಸ್ ಕ್ಲೀನ್ ಮಾಡಿಸ್ತಿದ್ದಾಳ? ಛೇ, ಪಾಪ ಕಣೆ ನಿಮ್ ಚಿಕ್ಕಪ್ಪ. ಯಾಕಮ್ಮ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಮತ್ತಿನ್ನೇನೆ ಮಾತಾಡ್ಲಿ? ನಾವೆಲ್ಲರೂ ಇಲ್ಲಿರ್ತೀವಿ, ಪಾಪ ಅವ್ರೊಬ್ರಿಗೆ ಅಲ್ಲಿ ಇರಿ ಅಂದ್ರೆ ಹೇಗೆ? ಅವ್ರು ಬೇರೆ ಯಾವತ್ತೂ ಬಾಯಿ ಬಿಟ್ಟು ಬೇಜಾರು ಹೇಳ್ಕೊಳಲ್ಲ. ಅಹಲ್ಯನೇ ಅರ್ಥ ಮಾಡ್ಕೋಬೇಕಾಗಿತ್ತು. ಏನ್ ಅರ್ಥ ಮಾಡ್ಕೊಳ್ಬೇಕಾಗಿತ್ತಮ್ಮ? ಮನೆಯವ್ರನ್ನ ಔಟ್ ಹೌಸ್ ಅಲ್ಲಿ ಇರ್ಸೋದು ಸರಿಯಲ್ಲ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು. ಯಾಕಮ್ಮ? ಯಾಕೆ ಅಂದ್ರೆ ಔಟ್ ಹೌಸ್ ಇರೋದು ಕೆಲಸದವ್ರಿಗೋಸ್ಕರ. ಈ ಮನೆನೇ ಒಂಥರ ಕಣೆ. ಕೆಲಸದವರೆಲ್ಲ ಮನೆಯವರಾಗಿದ್ದಾರೆ, ಮನೆಯವರೆಲ್ಲ ಒಂಥರ ಕೆಲಸದವರಾಗಿದ್ದಾರೆ. ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಅಲ್ವಾ ಮೀರಾ?
ಹಳೆ ಮನೆ ಆದ್ರೂ ಅಚ್ಚುಕಟ್ಟಾಗಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಹ್ಞೂ ಅಕ್ಕ, ತುಂಬಾ ಅಚ್ಚುಕಟ್ಟಾಗಿದೆ. ಮತ್ತೆ ತುಂಬಾ ಚೆನ್ನಾಗಿ ಕ್ಲೀನು ಮಾಡಿದ್ದಾರೆ. ಹ್ಞೂ ಅಕ್ಕ. ಮೀರಾ, ನಿನ್ಗಿನ್ನೊಂದ್ಸಲ ಥ್ಯಾಂಕ್ಸ್. ಇಲ್ಲೇ ನಿಂತು ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡಿಸಿದ್ದಕ್ಕೆ. ನಾನೊಬ್ಳೇ ಆಗಿದ್ದಿದ್ರೆ ಉಸ್ತುವಾರಿ ಕಷ್ಟ ಆಗಿರೋದು. ಅದು ಅಲ್ಲದೆ ಮನೇಲಿ ತುಂಬ ಕೆಲಸ ಇತ್ತು. ನಿನ್ಗೆ ಕೆಲಸ ವಹಿಸಿ ಒಳ್ಳೇದಾಯ್ತು. ಎಲ್ಲನೂ ತುಂಬ ಚೆನ್ನಾಗಿ ಮಾಡಿಸಿದ್ಯಾ. ಈ ಕೆಲಸ ನೀಟಾಗಿ ಆಗಲೇಬೇಕಾಗಿತ್ತು. ಯಾಕಂದ್ರೆ ಏನೇ ಕೆಲಸ ಆದರೂ ಮನೆ ಸೊಸೆ ಆಗಿರೋ ನಾನೇ ಜವಾಬ್ದಾರಿ ಆಗ್ತೀನಲ್ವಾ. ಆಮೇಲೆ ಈ ಮನೆಗೆ ಬರೋರು ನಾನು ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಅಂತ ಬೈಕೋಬಾರ್ದಲ್ವಾ. ಹ್ಞೂ ಅಕ್ಕ. ಮತ್ತೆ ನಿನಗಿಷ್ಟ ಆಯ್ತಾ ಈ ಮನೆ? ನನಗ ಈ ಕಿಟಕಿ ನೋಡು ಮೀರಾ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ನಿಂತ್ಕೊಂಡ್ರೆ ಹಾಡೋದಕ್ಕೆ ಒಳ್ಳೆ ಮೂಡ್ ಬರುತ್ತೆ ಅನ್ಸತ್ತೆ. ನಿನ್ಗೆ ಹಾಡೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹ್ಞೂ ಅಕ್ಕ. ಹಾಗಾದ್ರೆ ನಿನ್ಗೆ ಕಿಟಕಿ ತುಂಬಾ ಇಷ್ಟ ಆಗತ್ತೆ. ಇಲ್ಲಿ ನಿಂತ್ಕೊಂಡು ಹಾಡ್ತಾ ಇರ್ಬೋದು. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ, ಅಮ್ಮ ನಾನು. ಮತ್ತೆ ಮೀರಾ, ಈ ಮನೆಗೆ ಬರೋರ್ಗೆ ಯಾವ ತೊಂದರೆನೂ ಆಗ್ಬಾರ್ದು. ಹಾಗಾಗಿ ಎಲ್ಲ ವ್ಯವಸ್ಥೆನೂ ಮಾಡಿಸಿದ್ದೀನಿ. ನೀನ್ ಒಂದ್ಸಲ ಚೆಕ್ ಮಾಡಿ ಎಲ್ಲ ಸರಿಗಿದ್ಯಾ ಅಂತ ನೋಡ್ತೀಯಾ? ನಿನ್ಗೇನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಈಗ್ಲೇ ಹೇಳು, ಈಗ್ಲೇ ಚೇಂಜ್ ಮಾಡೋಣ. ಯಾಕಂದ್ರೆ ಈ ಮನೆಗೆ ಬರೋರ್ಗೆ ಇಲ್ಲಿನ ವ್ಯವಸ್ಥೆ ಎಲ್ಲ ಇಷ್ಟ ಆಗ್ಬೇಕಲ್ವಾ. ಅವ್ರಿಗೇನಾದ್ರೂ ಒಂದ್ ತೊಂದರೆ ಆದ್ರೂ ನಾನ್ ಮಾಡಿದ್ದೀನಿ ಅಂತ ಆಗತ್ತಲ್ವಾ. ಅಲ್ಲ ಅಕ್ಕ, ಇದನ್ನೆಲ್ಲ ನನಗ್ಯಾಕೆ ಹೇಳ್ತಿದ್ದೀರಾ? ಮೀರಾ, ಈ ಕಾಟು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ಮೀರಾ, ನಿನ್ಗದು ಅಲ್ಲಿ ಬೇಡ ಅಂದ್ರೆ ಬೇರೆ ಕಡೆ ಇಡೋದಕ್ಕೆ ಹೇಳು, ಸರಿನಾ?